ನಂಗೆ ಗೊತ್ತದ ಪ್ಲೇನ್ ಬಾಯ್ಲ್ಡ್ ಎಗ್ಸ್ ತಿನ್ನೋದು ಎಷ್ಟು ತ್ರಾಸದ ಅಂತ ಹಂಗಂತ ಹೇಳಿ ದಿನ ಗ್ರೇವಿನೂ ತಿನ್ಲಿಕ್ಕಾಗಂಗಿಲ್ಲ. ಅದ್ರ ಸಂಬಂಧ ಈಸಿಲಿ ಮಾಡಬಹುದಾದಂತ ಟೇಸ್ಟ್ ಒಳಗ್ ಚಟ್ಪಟ ಇರೋ ಎಗ್ ಪೆಪ್ಪರ್ ಮಸಾಲ ಹೆಂಗ್ ಮಾಡುದು ಅಂತ ತೋರಿಸ್ತೀನಿ. ಮೊದ್ಲಿಗ ಕುಟ್ಟಾಣಿ ಒಳಗ್ ಸಣ್ಣ ಪೀಸ್ ಚಕ್ಕೆ 5 ರಿಂದ 7 ಲವಂಗ ಅರ್ಧ ಚಮಚ ಬಡೆ ಸೊಪ್ಪು ಹಾಕಿ ಸಣ್ಣ ಆಗುತನ ಕುಟ್ಟಿ ಈ ಮಸಾಲನ ಸೈಡಿಗೆ ಇಟ್ಕೊರಿ. ಆಮೇಲೆ ಒಂದ್ ಪ್ಯಾನ್ ಒಳಗ್ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಇದಕ್ಕೆ ಅರ್ಧ ಚಮಚ ಮೆಣಸಿನ ಪುಡಿ, ಗಿರ್ದ ಚಮಚ ಅರ್ಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ 1-2 ನಿಮಿಷ ಫ್ರೈ ಮಾಡ್ರಿ. ಇಲ್ಲ ನಾನು 4 ಎಗ್ಸ್ ಬಾಯ್ಲ್ ಮಾಡಿ ಸಿಪ್ಪಿ ತೆಗೆದು 1/2 ಭಾಗ ಮಾಡಿ ಇಟ್ಕೊಂಡಿದ್ದೆ. ಅವನ್ನ ಈ ಪ್ಯಾನ್ ಒಳಗ್ ಹಾಕಿ 2 ಸೈಡ್ ಚಲೋತ್ನಾಗ ಮಸಾಲ ಅಂಟ್ಕೊಳ್ಳುತನ ಫ್ರೈ ಮಾಡಿ ಸೈಡಿಗೆ ಇಟ್ಕೊರಿ. ಆಮೇಲೆ ಇದ ಮಸಾಲೆಗೆ 1 ಕಪ್ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಹಾಕಿ ಪಿಂಕ್ ಆಗುತನ ಫ್ರೈ ಮಾಡಿ ಸ್ವಲ್ಪ ಕರಿಬೇವು, 1 ಚಮಚ ಖಾರ ಪುಡಿ, 2 ಚಮಚ ಧನಿಯಾ ಪುಡಿ, ಆಮೇಲೆ ಮಾಡಿಟ್ಕೊಂಡಿರೋ ಮಸಾಲ ಹಾಕಿ ಕೈ ಆಡ್ಸಿ ಹಸಿ ವಾಸನೆ ಹೋಗೋತನ ಫ್ರೈ ಮಾಡ್ರಿ. ಇದಕ್ಕ ಅರ್ಧ ಕಪ್ ಹೆಚ್ಚಿಟ್ಕೊಂಡಿರೋ ಟೊಮೆಟೊ, ಸ್ವಲ್ಪ ಉಪ್ಪು ಹಾಕಿ ಚಲೋತ್ನಾಗ ಕೈ ಆಡ್ಸಿ ಟೊಮೆಟೊ ಎಲ್ಲ ಮ್ಯಾಶ್ ಆಗೋತನ ಬೇಯಿಸ್ಬೇಕು. ಆಮೇಲೆ ಇದಕ್ಕ ಅರ್ಧ ಕಪ್ ನೀರು, ಸ್ವಲ್ಪ ಕೊತ್ತಂಬರಿ ಹಾಕಿ ಕೈ ಆಡ್ಸಿ ಚಲೋತ್ನಾಗ 5-6 ನಿಮಿಷ ಕುದಿಸ್ರಿ. ಲಾಸ್ಟಿಗ ನಾವು ಫ್ರೈ ಮಾಡಿಟ್ಕೊಂಡಿರೋ ಎಗ್ಸ್ ಹಾಕಿ 2 ಸೈಡ್ ಹೊಳ್ಳಾಡ್ಸಿ ಚಲೋತ್ನಾಗ ಮಸಾಲ ಅಂಟ್ಕೊಳ್ಳುವಂಗ 5-6 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ರ ನಮ್ದು ಚಟ್ಪಟ ಎಗ್ ಪೆಪ್ಪರ್ ಮಸಾಲ ರೆಡಿ ಆಗ್ತದ. ಬಹಳ ಈಸಿ ಅದ, ನೀವು ಟ್ರೈ ಮಾಡ್ತಿರಲ್ಲ.